ओम अग्नेय सुपथाराये अस्मान् विश्वानि देववजुनानि विद्वान् योऽध्यस्मज्जुहुराणमेनः भोजिष्ठां ते नम उक्तिं विधेम यज्ञेश्वरः प्रसीदतु। ಹಿಂದಿನ ಸಂಚಿಕೆಯಲ್ಲಿ ನಾವು ಅಗ್ನಿಹೋತ್ರ ಮತ್ತು ಅಗ್ನಿ ಉಪಾಸನೆಯ ಬಗ್ಗೆ ಅದರ ವೈಶಿಷ್ಟ್ಯ ಅದರ ಮಹತ್ವಗಳನ್ನೆಲ್ಲ ತಿಳ್ಕೊಂಡು ಆಮೇಲೆ ಅಗ್ನಿ ಉಪಾಸನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಅದಾದ ಮೇಲೆ ಬಹಳ ವಿಳಂಬ ಆಗೋಯ್ತು. ಮಧ್ಯದಲ್ಲಿ ಯಾವುದ್ಯಾವುದೋ ಕಾರಣಗಳಿಂದ ರೆಕಾರ್ಡಿಂಗ್ ಮಾಡಕ್ಕಾಗ್ಲಿಲ್ಲ. ಹಾಗಾಗಿ ಎಲ್ಲರೂ ಕ್ಷಮಿಸಬೇಕು. ಮತ್ತೆ ಇನ್ನು ಮುಂದಕ್ಕೆ ಆದಷ್ಟು ಸಮಯಕ್ಕೆ ಸರಿಯಾಗಿ ಮಾಡಿ ಅದನ್ನ ಸಂಚಿಕೆಗಳನ್ನು ಬಿಡುಗಡೆ ಮಾಡೋ ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೀವಿ. ಇವತ್ತಿನ ಸಂಚಿಕೆಯಲ್ಲಿ ಈಗ 21 ಯಜ್ಞಗಳು ಅಂತ ಹೇಳಿದ್ದೆ ನಾನು, ನಿತ್ಯ ಯಜ್ಞಗಳು. ಆ 21 ಯಜ್ಞಗಳಲ್ಲಿ ಅಗ್ನಿಹೋತ್ರ ಅಗ್ನಿ ಉಪಾಸನೆ ಈ 2 ಯಜ್ಞಗಳನ್ನ ನಾವು ಮಾತಾಡಿದ್ವಿ. ಇನ್ನ 19 ಯಜ್ಞಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಈಗ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಉಪಾಸನೆಯನ್ನ ಪ್ರಾರಂಭ ಮಾಡಿದ್ರೆ ಅದರ ಜೊತೆಗೆ ಇನ್ನು 6 ಯಜ್ಞಗಳು ಬರುತ್ತೆ. ಇದನ್ನ ಒಟ್ಟು ಉಪಾಸನೆ ಸೇರಿ 7 ಯಜ್ಞಗಳಾಗತ್ತೆ. ಇದನ್ನ ಪಾಕಯಜ್ಞಗಳು ಅಂತ ಕರೀತಾರೆ. ಅಗ್ನಿಹೋತ್ರವನ್ನ ಪ್ರಾರಂಭ ಮಾಡಿದ್ರೆ ಅದರ ಜೊತೆಗೆ ಇನ್ನು 6 ಯಜ್ಞಗಳು, ಅಂದ್ರೆ ಅಗ್ನಿಹೋತ್ರವೂ ಸೇರಿ 7 ಆಗತ್ತೆ. ಅದನ್ನ 7 ಹವಿರ್ ಯಜ್ಞಗಳು, ಸಪ್ತ ಹವಿರ್ ಯಜ್ಞಗಳು ಅಂತ ಕರೀತಾರೆ. ಅದರ ಮುಂದಿಂದು ಸಪ್ತ ಸೋಮ ಯಜ್ಞಗಳು. ಇದನ್ನ ನಾವು ಮಾತಾಡಿದ್ವಿ. ಈಗ ಹಾಗಾದ್ರೆ ಉಪಾಸನವನ್ನ ವಿವಾಹದ ದಿವಸ ಯಾವ ಅಗ್ನಿಯಲ್ಲಿ ಪ್ರಧಾನಾಹುತಿಗಳ ಹೋಮವನ್ನ ಮಾಡಿ ಪ್ರಾರಂಭ ಮಾಡ್ತೀವೋ ಆ ಅಗ್ನಿಯನ್ನ ಆರದೆ ಇಟ್ಟುಕೊಂಡು ಅದರಲ್ಲಿ ಪ್ರತಿನಿತ್ಯದಲ್ಲಿ 2 ಹೊತ್ತು ಸಂಜೆ ಬೆಳಗ್ಗೆ ಉಪಾಸನೆಯನ್ನ ಮಾಡಬೇಕು ಅನ್ನೋ ವಿಷಯವನ್ನ ನಾವು ತಿಳ್ಕೊಂಡ್ವಿ. ಅದಾದ ಮೇಲೆ ಮುಂದಕ್ಕೆ ಉಪಾಸನ ಹೋಮ ವೈಶ್ವದೇವಂ, ಅಂದ್ರೆ ಉಪಾಸನೆಯನ್ನ ಪ್ರಾರಂಭ ಮಾಡಿ ಆದಮೇಲೆ ವೈಶ್ವದೇವ ಅನ್ನೋದು ಇನ್ನೊಂದು ನಿತ್ಯ ಯಜ್ಞ. ಇದು ಬಹಳ ಮಹತ್ವವಾದ್ದು. ಇದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ನಮ್ಮ ಪೂರ್ವಿಕರದು ಎಂಥ ವಿಶಾಲವಾದ ಮನೋಭಾವ ಅನ್ನೋದು ನಮಗೆ ಇದರಲ್ಲಿ ಚೆನ್ನಾಗಿ ಅರ್ಥವಾಗತ್ತೆ. ಈ ವೈಶ್ವದೇವ ಕರ್ಮ ಏನು ಅಂದ್ರೆ, ಪ್ರತಿನಿತ್ಯದಲ್ಲಿ ನಾವು ಊಟ ಮಾಡೋದಕ್ಕೆ ಮುಂಚೆ ಅಗ್ನಿಯಲ್ಲಿ, ಅಂದ್ರೆ ನಮ್ಮ ಉಪಾಸನಾ ಅಗ್ನಿಯಲ್ಲೇ ಆದ್ರೂ ಆಗಬಹುದು, ಅಥವಾ ಬೇರೆ ಲೌಕಿಕ ಅಗ್ನಿ ಅಂದ್ರೆ ಸುಮ್ಮನೆ ಒಂದಷ್ಟು ಸೌದೆಗಳನ್ನ ಹಾಕಿ ಅಂಟಿಸ್ಕೊಂಡು ಅದರಲ್ಲಿ ದೇವತೆಗಳಿಗೆ 6 ದೇವತೆಗಳು ಬರ್ತಾರೆ, ಆ ದೇವತೆಗಳಿಗೆ ಹೋಮ ಮಾಡೋದು. ಈ ಅನ್ನವನ್ನ ಮುಂಚೆ ನಾವು ತಿನ್ನೋದಕ್ಕೆ ಮುಂಚೆ ದೇವತೆಗಳಿಗೆ ಸಮರ್ಪಣೆ ಮಾಡಬೇಕು ಅನ್ನೋದು ಉದ್ದೇಶ. ದೇವತೆಗಳಿಗೆ ಸಮರ್ಪಣೆ ಆದ್ಮೇಲೆ ಅಗ್ನಿಯಲ್ಲಿ, ಆ ಅಗ್ನಿಗೆ ಪಶ್ಚಿಮ ಭಾಗದಲ್ಲಿ ವ್ಯಜನಾಕಾರ ಅಂದ್ರೆ ಈ ಬೀಸಣಿಗೆ ಆಕಾರದಲ್ಲಿ ಒಂದಷ್ಟು ದೇವತೆಗಳು ಬರ್ತಾರೆ. ಆ ದೇವತೆಗಳಿಗೆಲ್ಲ ಅನ್ನವನ್ನ ಬಲಿಪ್ರದಾನ ಮಾಡೋದು. ಮಾಡಿ ಆದ್ಮೇಲೆ ಆ ಅನ್ನವನ್ನೆಲ್ಲ ನೆಲದ ಮೇಲೆ ಬಲಿಪ್ರದಾನವನ್ನ ಮಾಡಿರೋ ಅನ್ನವನ್ನೆಲ್ಲ ತಗೊಂಡು ಹೋಗಿ ಆಚೆ ಕಡೆ ಇಟ್ಟು ಬರಬೇಕು. ಅದನ್ನ ಪಶು ಪಕ್ಷಿಗಳು ತಿನ್ಕೊಳ್ಳುತ್ತೆ. ಇದರ ಜೊತೆಗೆ ವೈಶ್ವದೇವಕ್ಕೆ ಅಂಗವಾಗಿ ಪ್ರತಿನಿತ್ಯದಲ್ಲಿ ಬ್ರಾಹ್ಮಣರಿಗೆ ಊಟವನ್ನ ಮಾಡಿಸಬೇಕು. ಅದಾದ ಮೇಲೆ ಮನೆಯಲ್ಲಿರೋ ಭೃತ್ಯರು, ಆಚೆ ಕಡೆ ಯಾರಾದ್ರೂ ಭಿಕ್ಷಕರು, ಚಂಡಾಲರು, ಮತ್ತೊಬ್ಬರು ಯಾರು ಬರ್ತಾರೋ ಅವ್ರಿಗೆ ಎಲ್ಲರಿಗೂ ಅನ್ನವನ್ನ ಕೊಟ್ಟು ಆಮೇಲೆ ಗೃಹಸ್ಥನಾದವನು, ಮನೆ ಯಜಮಾನನಾದವನು ಊಟವನ್ನ ಮಾಡಬೇಕು ಅಂತ ಶಾಸ್ತ್ರ. ಇಲ್ಲಿ ಮಹಾಭಾರತದ ವನಪರ್ವವನ್ನ ತಗೊಳ್ಳೋಣ. ಅಲ್ಲಿ ವನಪರ್ವದಲ್ಲಿ ದ್ರೌಪದಿ ಮಾಡಿಟ್ಟ ಅನ್ನವನ್ನ, ಅನ್ನ ಅಂದ್ರೆ ಇಲ್ಲಿ ಬರೀ ಅಕ್ಕಿ ಬೇಯಿಸೋದು ಅಂತಲ್ಲ, ಯಾವ ಆಹಾರ ತಗೊಂಡ್ರೆ ಅದೆಲ್ಲ ಅನ್ನದು ಅಂತಾನೆ ಅರ್ಥ ಸಂಸ್ಕೃತದಲ್ಲಿ. ದ್ರೌಪದಿ ಬೇಯಿಸಿಟ್ಟ ಅನ್ನವನ್ನ ವಿಘಸಾನ್ನವನ್ನ ತಿಂತಿದ್ದ ಅಂತ ಮಹಾಭಾರತ ಹೇಳ್ತಿದೆ. ಅಂದ್ರೆ ವಿಘಸ ಅಂದ್ರೆ ಏನು ಅಂತ ವ್ಯಾಖ್ಯಾನಕಾರರು ಹೇಳ್ತಾರಲ್ಲಿ. ಅದನ್ನ ಮೊದಲಿಗೆ ಅನ್ನವಾದ ಮೇಲೆ ಹೀಗೆ ದೇವತೆಗಳಿಗೆಲ್ಲ ಸಮರ್ಪಣೆ ಮಾಡಿ ವೈಶ್ವದೇವವನ್ನ ಮಾಡಿ ಆಮೇಲೆ ಬ್ರಾಹ್ಮಣರಿಗೆ ಸಮರ್ಪಣೆ ಮಾಡ್ತಿದ್ದ. ಬ್ರಾಹ್ಮಣರೆಲ್ಲ ತಿಂದಾದ ಮೇಲೆ ಅವರ ಜೊತೆ ಪರಿಚರ್ಯ ಮಾಡ್ಕೊಂಡು ಯಾರ್ಯಾರು ಸೇವಕರಿದ್ದಾರೋ ಅವ್ರಿಗೆಲ್ಲ ಕೊಡ್ತಿದ್ದ. ಅದಾದ್ಮೇಲೆ ಪಶು ಪಕ್ಷಿ ಪ್ರಾಣಿ ನಾಯಿ ಎಲ್ಲದಕ್ಕೂ ಕೊಡ್ತಿದ್ದ. ಅದಾದ ಮೇಲೆ 6 ಜನ ಊಟವನ್ನು ಮಾಡ್ತಿದ್ರು ಅಂತ ಮಹಾಭಾರತ ಹೇಳ್ತಿದೆ. ಅದನ್ನ ವಿಘಸ ಅಂತ ಅರ್ಥ. ಅಂದ್ರೆ ಇಲ್ಲಿ ನಾವು ತಿಳ್ಕೋಬೇಕಾದ್ದೇನು ಅಂದ್ರೆ, ಯಜಮಾನನಾದವನು, ಮನೆ ಯಜಮಾನನಾದವನು ಸ್ವಾರ್ಥಕ್ಕಾಗಿ ಊಟವನ್ನ ಮಾಡಬಾರ್ದು, ಅವನೊಬ್ಬನೇ ತಿನ್ನಬಾರ್ದು. ಸಮಾಜವೆಲ್ಲ ಅವನ ಮೇಲೆ ನಿಂತಿರುತ್ತೆ, ಗೃಹಸ್ಥನ ಮೇಲೆ. ಹಳೆಯ ಕಾಲದ ಸಮಾಜ ಅಂತೂ ಹಾಗೆ ಇದ್ದಿದ್ದು. ಹಾಗಾಗಿ ಅವನು ಎಲ್ಲರಿಗೂ ಸಮರ್ಪಣೆ ಮಾಡಿ ಆದ್ಮೇಲೆ ಎಲ್ರಿಗೂ ಕೊಟ್ಟು ಸಂತೃಪ್ತಿ ಪಡಿಸಿ ಆದ್ಮೇಲೆ ಅವನು ಊಟವನ್ನ ಮಾಡಬೇಕು. ಇವತ್ತಿಗೂ ಎಷ್ಟೋ ಶ್ರೋತ್ರಿಯರು
ಈ ವೈಶ್ವದೇವವನ್ನ ಮಾಡ್ಕೊಂಡು ಬಂದಿರುವಂತಹ ಶ್ರೋತ್ರಿಯರು ಊಟಕ್ಕೆ ಯಾರು ಬ್ರಾಹ್ಮಣರು ಸಿಗ್ಲಿಲ್ಲ ಅಂದ್ರೆ ಕೊನೆಯ ಪಕ್ಷ ಆಚೆ ಯಾರು ಹೋಗ್ತಿದ್ರೆ ಅವರಿಗೆ ಒಂದು ಹಣ್ಣಾದ್ರೂ ಕೊಟ್ಟುಬಿಟ್ಟು ಆಮೇಲೆ ಬಂದು ಊಟವನ್ನ ಮಾಡ್ತಾರೆ. ಎಂಥ ಅದ್ಭುತವಾಗಿದೆ ನೋಡಿ ಇದು, ಅಲ್ವಾ? ಹಾಗಾಗಿ ಈ ವೈಶ್ವದೇವ ಅನ್ನೋದು ಬಹಳ ಮುಖ್ಯವಾದ ಕರ್ಮವಾಗಿತ್ತು ಹಳೆ ಕಾಲದಲ್ಲಿ. ಈಗ ಯಾರಿಗೂ ತಿಳಿದಿಲ್ಲ, ಎಲ್ಲರೂ ಬಿಟ್ಟು ಕೂತಿದ್ದಾರೆ, ಬಹಳಷ್ಟು ಕಡಿಮೆ ಜನ ಮಾಡ್ತಿದ್ದಾರೆ ಇದನ್ನ. ಇದ್ರ ಬಗ್ಗೆ ಊಟದ ವಿಷಯ ಬಂದಾಗ ಇನ್ನ ನಾನು ವಿಸ್ತಾರವಾಗಿ ಹೇಳ್ತೀನಿ. ಇಲ್ಲಿ ಯಜ್ಞಗಳ ವಿಷಯ ಬಂತು, ಅದರಲ್ಲಿ ವೈಶ್ವದೇವ ಒಂದು ಯಜ್ಞವಾದ ಕಾರಣ ನಾನು ಈ ವಿಷಯವನ್ನು ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ದೇವತೆಗಳಿಗೆ ಸಮರ್ಪಣೆಯನ್ನ ಮಾಡಿ ಆಮೇಲೆ ಎಲ್ರಿಗೂ ಸಮರ್ಪಣೆ ಮಾಡಿಕೊಂಡು ತಾನು ಊಟವನ್ನ ಮಾಡಬೇಕು. ನೋಡಿ, ಊಟ ಮಾಡಾದ್ಮೇಲೆ ಭೃತ್ಯರಿಗೆ ಮತ್ತೊಬ್ಬರಿಗೆ ಭಿಕ್ಷಕರಿಗೆ ಕೊಡೋದಲ್ಲ, ಎಲ್ರಿಗೂ ಕೊಟ್ಟ ಆದ್ಮೇಲೆ ಇವನು ತಿನ್ಬೇಕು. ಇವನು ತಿಂದ ಆದ ಮೇಲೆ ಮನೆಯಲ್ಲಿ ಯಾವಾಗ ಆ ಒಲೆಯಲ್ಲಿ ಅಗ್ನಿ ಆರೋಗಿರುತ್ತೋ, ಇವಾಗೆಲ್ಲ ನಮ್ದು ಗ್ಯಾಸ್ ಸ್ಟವ್, ಹಳೆ ಕಾಲದಲ್ಲಿ ಸೌದೆ ಉರಿಸ್ತಾ ಇದ್ದಿದ್ರಿಂದ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಹೇಳೋದು ಒಲೆ ಉರಿದು ಭಸ್ಮವಾಗೋಗಿ ಬೂದಿಯಾಗೋಗಿರುತ್ತಲ್ಲ ಒಲೆಯಲ್ಲಿ ಸೌದೆ ಎಲ್ಲ, ಆ ಹೊತ್ತಿಗೆ ಸನ್ಯಾಸಿಗಳು ಭಿಕ್ಷೆಗೆ ಬರಬೇಕು, ಆಗ ಸನ್ಯಾಸಿಗೆ ಭಿಕ್ಷೆ ಕೊಡಬೇಕು ಅಂತ ಶಾಸ್ತ್ರ. ಈಗ ಬಹಳಷ್ಟು ಜನ ಸನ್ಯಾಸಿಗಳು ತಿಂದು ಮಿಕ್ಕಿರೋದನ್ನ, ಅಂದ್ರೆ ಅವ್ರು ಎಂಜಲು ಅಂತಲ್ಲ, ಅವರ ಶೇಷವನ್ನ ಗೃಹಸ್ಥರಾದವರು ಹೋಗಿ ಪ್ರಸಾದ ಅಂತ ಹೇಳಿ ಸ್ವೀಕರಿಸಿ ತಿನ್ನೋದೆಲ್ಲ ಇದೆ. ಧರ್ಮಶಾಸ್ತ್ರ ಇದನ್ನು ಒಪ್ಪಿಲ್ಲ. ಗೃಹಸ್ಥನ ಊಟ ಮಾಡಿ ಆದ್ಮೇಲೆ ಸನ್ಯಾಸಿ ಮನೆ ಮುಂದೆ ಭಿಕ್ಷೆಗೆ ಬರಬೇಕು, ಆಮೇಲೆ ಏನ್ ಉಳಿದಿರತ್ತೋ ಅದನ್ನ ಸನ್ಯಾಸಿ ಭಿಕ್ಷೆ ತಗೋಬೇಕು. ಅಂದ್ರೆ ಗೃಹಸ್ಥರು ಎಲ್ಲರೂ ತಿಂದಾದ್ಮೇಲೆ ಸನ್ಯಾಸಿ ತಿನ್ನಬೇಕು ಅನ್ನೋದು ಧರ್ಮಶಾಸ್ತ್ರದ ಅಭಿಪ್ರಾಯ. ಹೀಗೆ ಇದು ವೈಶ್ವದೇವ ಅಂತ ಅನ್ನಿಸ್ಕೊಳ್ಳುತ್ತೆ. ಇದಾದ್ಮೇಲೆ ಪಾರ್ವಣ ಅಂತ ಮುಂದಿನದು ಇನ್ನೊಂದು ಯಜ್ಞ. ಅಂದ್ರೆ ಈ ಸಪ್ತ ಪಾಕ ಯಜ್ಞಗಳು ಹೇಳಿದ್ನಲ್ಲ, ಅದರಲ್ಲಿ ಮೂರನೇದು ಔಪಾಸನ ಹೋಮ, ವೈಶ್ವದೇವ, ಪಾರ್ವಣ. ಪಾರ್ವಣ ಅಂದ್ರೆ ಏನು ಅಂದ್ರೆ, ಈಗ ಅಗ್ನಿ ಉಪಾಸನೆಯನ್ನ ಮಾಡ್ತಾ ಇರ್ತಾನಲ್ಲ ಗೃಹಸ್ಥನು ಅಂತ, ಅವನು ಪ್ರತಿ ಪಕ್ಷದಲ್ಲಿ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಸಂಕಲ್ಪವನ್ನ ಮಾಡಬೇಕು. ಏನು, ಅಮಾವಾಸ್ಯೆಯಲ್ಲಿ ದರ್ಶಸ್ಥಾಲೀಪಾಕೇನ ಯಕ್ಷ್ಯೆ ಅಂತ, ಹುಣ್ಣಿಮೆಯಲ್ಲಿ ಪೌರ್ಣಮಾಸ ಸ್ಥಾಲೀಪಾಕೇನ ಯಕ್ಷ್ಯೆ ಅಂತ ಸಂಕಲ್ಪವನ್ನ ಮಾಡಿ ಪಾಡ್ಯದ ದಿವಸ ಹೋಮವನ್ನ ಮಾಡಬೇಕು. ಒಂದು ಹೋಮ, ಸಣ್ಣ ಹೋಮ ಅದು. ಆ ಹೋಮಕ್ಕೆ ಬೇಕಾಗಿರೋ ಸಂಭಾರಗಳು, ಪದಾರ್ಥಗಳು ಅಂದ್ರೆ ದರ್ಭೆ, ಯುದ್ಧಕ್ಕೆ ಬೇಕಾಗಿರುವಂತಹ ಸಮಿತ್ತುಗಳು, ಇವುಗಳನ್ನೆಲ್ಲ ಅಮಾವಾಸ್ಯ ದಿವಸ ಅವನು ಸಂಗ್ರಹ ಮಾಡಿ ತಂದಿಟ್ಟುಕೊಂಡು ಯುದ್ಧವನ್ನ ಕಟ್ಟಿ ಇಡಬೇಕು ಅಂತ. ನಾವು 20 ಸಮಿತ್ತುಗಳನ್ನ ಉದ್ದುದ್ದಕ್ಕೆ ಇರುವಂತದ್ದನ್ನ ಒಂದು ಒಂದು ಮೊಳ ಅಂತ ಹೇಳ್ಬೋದು, ಅಷ್ಟು ಉದ್ದ ಇರುವಂತಹ ಸಮಿತ್ತುಗಳನ್ನ, ಪಲಾಶದ ಸಮಿತ್ತುಗಳನ್ನ ಹಿಂದಿನ ದಿವಸ ಸಂಕಲ್ಪ ಆದ್ಮೇಲೆ ದರ್ಭೆಯಲ್ಲಿ ನೆನೆಸಿರುವಂತಹ ದರ್ಭೆಯಲ್ಲಿ ಕಟ್ಟುಬಿಟ್ಟು ಅದನ್ನ ಮೇಲ್ಗಡೆ ಎಲ್ಲಾದ್ರೂ ಇಡ್ತೀವಿ. ವೇದ ಹೇಳ್ತಾ ಇದೆ ಮೇಲಿಡಬೇಕು ಅಂತ, ಹಾಗಾಗಿ ಅದನ್ನ ಮೇಲಿಡ್ತೀವಿ. ಇದಿಷ್ಟು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ತಯಾರಿ ಮಾಡ್ಕೊಳ್ಳುವಂತ ಕೆಲಸ. ಮುಂದಿನ ದಿವಸ ಪಾಡ್ಯದ ದಿವಸ ಆ ಉಪಾಸನಾ ಅಗ್ನಿಯಲ್ಲಿ ಅಕ್ಕಿಯನ್ನ ಬೇಯಿಸ್ಕೊಂಡು ಅನ್ನವನ್ನ ಮಾಡಿ ಹೋಮ ಮಾಡಬೇಕು. ಇದಕ್ಕೆ ಪಾರ್ವಣ ಅಂತ ಹೆಸರು. ಯಾಕೆ ಪಾರ್ವಣ ಅಂದ್ರೆ, ಪ್ರತಿ ಪರ್ವದಲ್ಲಿ, ಪರ್ವ ಅಂದ್ರೆ ಅಮಾವಾಸ್ಯ ಹುಣ್ಣಿಮೆ, ಈ ಪರ್ವಗಳಲ್ಲಿ ಈ ಯಜ್ಞವನ್ನ ಮಾಡೋದ್ರಿಂದ ಇದಕ್ಕೆ ಪಾರ್ವಣ ಅಂತ ಹೆಸರು. ಈಗ ಇಲ್ಲೊಂದು ವಿಷಯವನ್ನ ಹೇಳಬೇಕು. ಬಹಳಷ್ಟು ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಅಮಾವಾಸ್ಯೆ ಅಂದ್ರೆ ಏನೋ ಕೆಟ್ಟದು ಅಂತ. ಅದು ಹಾಗಲ್ಲ. ಯಾಕೆ ಬೇರೆ ಕೆಲಸಗಳೆಲ್ಲ ಮಾಡಬಾರದು ಅಂದ್ರೆ, ಬೇರೆ ಪೂಜಾ ಕರ್ಮಾದಿಗಳು ಮಾಡಬಾರದು ಅಂದ್ರೆ, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ದೇವತೆಗಳಿಗೆ, ಪಿತೃಗಳಿಗೆ ಯಜ್ಞವನ್ನ ಮಾಡೋದಕ್ಕೆ ಪ್ರಶಸ್ತವಾದ ಕಾಲವಾಗಿರೋದು ಆದ ಕಾರಣ ಆ ದಿನಗಳಲ್ಲಿ ದೇವತೆಗಳಿಗೆ, ಪಿತೃಗಳಿಗೆ ಯಜ್ಞವನ್ನ ಮಾಡಬೇಕು. ಈಗ ಅಮಾವಾಸ್ಯ ದಿವಸ ದರ್ಶಶ್ರಾದ್ದ ಅಂತ ಒಂದು ಶ್ರಾದ್ದವನ್ನ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಅಮಾವಾಸ್ಯೆ ಅವನು ಬ್ಯುಸಿ ಇರ್ತಾನೆ. ಮತ್ತೆ ಪಾಡ್ಯದ ದಿವಸ ಈಗ ನಾನು ಹೇಳಿದ ಪಾರ್ವಣ ಮಾಡಬೇಕಾಗತ್ತೆ, ಹಾಗಾಗಿ ಅದರಲ್ಲಿ ಬ್ಯುಸಿ ಇರ್ತಾನೆ. ಹಾಗಾಗಿ ಬೇರೆ ಕೆಲಸಗಳು ಮಾಡಬಾರದು. ಇದು ದೇವತೆಗಳ ಯಜ್ಞಕ್ಕೆ ಪ್ರಶಸ್ತವಾದ ಕಾಲ. ಆ ನಿತ್ಯ ಯಜ್ಞಗಳು ಏನ್ ಹೇಳಿದೆಯೋ ಶಾಸ್ತ್ರದಲ್ಲಿ ಅದನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಯಾವ ಯಜ್ಞಗಳನ್ನು ಆ ದಿವಸಗಳಲ್ಲಿ ಮಾಡಬಾರದು ಅಂತ ಶಾಸ್ತ್ರ ಹೇಳಿದ್ದು. ಅದು ಬರಬರ್ತಾ ಏನಾಯ್ತು ಅಂದ್ರೆ, ಅಮಾವಾಸ್ಯೆ ಅನ್ನೋದೇನೋ ಒಂದು ದೊಡ್ಡ ನಿಷಿದ್ಧ, ಅನರ್ಥ, ಅಥವಾ ಹುಣ್ಣಿಮೆ ಅನ್ನೋದೊಂದು ನಿಷಿದ್ಧ, ಅನರ್ಥ ಅಂತೆಲ್ಲ ಜನ ಅಸ್ಯೂಮ್ ಮಾಡ್ಕೊಂಡ್ಬಿಟ್ರು. ಅದು ಹಾಗಲ್ಲ. ಹೀಗೆ ಇದು ಪಾರ್ವಣ ಅಂತ ಇದಕ್ಕೆ ಹೆಸರು. ಪ್ರತಿ ಪಕ್ಷದಲ್ಲಿ ಪ್ರತಿ 15 ದಿವಸಕ್ಕೆ ಒಂದ್ಸಲ ಮಾಡುವಂತ ಯಜ್ಞ. ಇದು ಮೂರನೇದಾಯ್ತು. ನಾಲ್ಕನೇದು ಔಪಾಸನ ಹೋಮ, ವೈಶ್ವದೇವ, ಪಾರ್ವಣ ಮುಗಿಯಿತು. ಅಷ್ಟಕ. ಅಷ್ಟಕ ಅಂದ್ರೆ ಒಂದು ಶ್ರಾದ್ದ. ಇದು 4ನೇ ಯಜ್ಞ. ಇದು ಪಿತೃಗಳಿಗೆ ಮಾಡುವಂತ ಯಜ್ಞ. ಮಾಘ ಮಾಸದಲ್ಲಿ ಅಷ್ಟಮಿ ನವಮಿ ದಿವಸ ಮಾಡುವಂತ ಯಜ್ಞ. ಅದು ಅಷ್ಟಕ, ಅನ್ವಷ್ಟಕ ಅಂತ ಕರೀತಾರೆ. ಈಗ ಏನಾಗಿದೆ, ಇಲ್ಲಿ ಶ್ರಾದ್ದದ ವಿಷಯ ಬಂತಾದ ಕಾರಣ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶ್ರಾದ್ದವನ್ನೇ ಪ್ರತ್ಯೇಕವಾಗಿ ತಗೋತೀವಿ.
ಈಗ ಇಲ್ಲಿ ಶ್ರಾದ್ದದ ವಿಷಯ ಬಂತಾದ ಕಾರಣ ಒಂದು ವಿಷಯವನ್ನ ಹೇಳಬೇಕು. ಶ್ರಾದ್ದ ಅಂತ ಹೇಳಿದ ತಕ್ಷಣ ಇದೇನೋ ದೊಡ್ಡ ಮೈಲಿಗೆ ಅಥವಾ ತಂದೆ ಇರೋರು ಅದ್ರ ಬಗ್ಗೆನೇ ಯೋಚನೆ ಮಾಡಬಾರ್ದು, ಇದು ಯಾರಿಗೂ ಸಂಬಂಧವೇ ಇಲ್ಲ, ತಂದೆ ಇಲ್ದೇ ಇರೋರು ಶ್ರಾದ್ದ ಮಾಡಕ್ ಪ್ರಾರಂಭ ಮಾಡಿದ ಮೇಲೆ ಅವ್ರಿಗೆ ಸಂಬಂಧ ಇರೋದು ಅನ್ನೋ ರೀತಿಯಲ್ಲಿ ಜನ ವರ್ತಿಸ್ತಾ ಇದ್ದಾರೆ. ಅದು ಸತ್ಯವಲ್ಲ. ಈಗ ನಾವು ಸೂತ್ರಗಳನ್ನ ತಗೊಂಡಿದ್ದಾದ್ರೆ ಆಪಸ್ತಂಭ ಸೂತ್ರವನ್ನ ನೋಡಿದ್ರೆ ಈ ಅಷ್ಟಕ ಶ್ರಾದ್ದ ಏನಿದೆ ಇದು ನಿತ್ಯ ಕರ್ಮ ಅಲ್ವಾ. ಗೃಹಸ್ಥನಾದ ಮೇಲೆ ಅವನ ಔಪಾಸನಾಗ್ನಿಯಲ್ಲಿ ಹೋಮ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅವನಿಗೆ ಎಲ್ಲ ಕರ್ಮಗಳಿಗೆ ಅಧಿಕಾರ ಬಂದು ಬಿಡ್ತು. ಹಾಗಾಗಿ ಅಷ್ಟಕ ಶ್ರಾದ್ದವನ್ನು ತಂದೆ ಇದ್ರೂ ಮಾಡ್ಬೇಕು ಅಂತ ಸೂತ್ರಕಾರರು ಹೇಳ್ತಿದ್ದಾರೆ. ಅದು ಹೇಗೆ ಮಾಡ್ಬೇಕು ಅಂದ್ರೆ ತಂದೆ ಯಾರಿಗೆ ಮಾಡ್ತಾನೋ ಅಂದ್ರೆ ತಂದೆಯ ತಾತ ತಂದೆಯ ಮುತ್ತಾತ ಯಾರಿರ್ತಾರಲ್ಲ, ತಂದೆ ಯಾರಿಗೆ ಮಾಡ್ತಾನೋ ಆ 3 ಜನ ಪಿತೃಗಳಿಗೇನೆ ಅವರನ್ನು ಉದ್ದೇಶಿಸೇ ಶ್ರಾದ್ದವನ್ನು ಮಾಡ್ಬೇಕು ತಂದೆ ಬದುಕಿದ್ರೆ ಅನ್ನೋ ಶಾಸ್ತ್ರವಾಕ್ಯ. ಹಾಗಾಗಿ ಇಲ್ಲಿ ಅಷ್ಟಕ ಅನ್ನೋ ಶ್ರಾದ್ದವನ್ನ ತಂದೆ ಯಾರಿಗೆ ಮಾಡ್ತಾರೋ ಅವರನ್ನೇ ತಗೊಂಡು ಗೃಹಸ್ಥನಾದವನು ಪ್ರತಿಯೊಬ್ಬರು ಮಾಡ್ಬೇಕು, ತಂದೆ ಬದುಕಿದ್ರೂ ಮಾಡ್ಬೇಕು ಅನ್ನೋದು ಶಾಸ್ತ್ರವಾಕ್ಯ. ಆದ್ರೆ ಕಾಲಾಂತರದಲ್ಲಿ ನಮಗದೆಲ್ಲ ಬಿಟ್ಟು ಹೋಯ್ತು. ಆಮೇಲೆ ಶ್ರಾದ್ದ ಅನ್ನೋದೇನೋ ಒಂದು ಅದು ತಂದೆ ಇಲ್ಲದೆ ಇರೋರಿಗೆ ಕರ್ಮ ಅನ್ನೋದಾಗೋಯ್ತು. ಹಾಗಾಗಿ ತಂದೆ ಇದ್ದವರು ಮಾಡೋದು ಅನ್ನೋದೇ ಅಯ್ಯಯ್ಯೋ ಇದು ಎಂಥ ಅನರ್ಥ ಅನ್ನೋ ರೀತಿ ಭಾವನೆ ಬಂದ್ಬಿಡ್ತು ಜನರಲ್ಲಿ. ಹಾಗಾಗಿ ಅದು ಬಿಟ್ಟೋಯ್ತು. ಈ ಶ್ರಾದ್ದವನ್ನ ನಿತ್ಯ ಕರ್ಮ ಅಂತ ಹೇಳಿದ್ದಾರೆ. ಇಲ್ಲಿ ಶ್ರಾದ್ದವನ್ನ ಯಾಕೆ ನಿತ್ಯ ಕರ್ಮ ಅಂತ ಹೇಳಿದ್ರು ಅಂದ್ರೆ ಇನ್ನೊಂದು ವಿಷಯವನ್ನ ಹೇಳ್ತೀನಿ. ನಾವು ಸೂತ್ರಗಳನ್ನ ಧರ್ಮಶಾಸ್ತ್ರವನ್ನ ಓದಿದ್ರೆ ದೇವತೆಗಳಿಗೆ ಮಾಡೋ ಕರ್ಮ ಇದೆಯಲ್ಲ ಅದಕ್ಕಿಂತ ಶ್ರಾದ್ದದ ರೂಪದಲ್ಲಿ ವಸುರುದ್ರ ಆದಿತ್ಯರನ್ನ ಪಿತೃಗಳ ರೂಪದಲ್ಲಿ ಕರೆದು ಮಾಡೋ ಕರ್ಮ ಇದೆಯಲ್ಲ ಅದು ಜಾಸ್ತಿ ಫಲಪ್ರದ. ಇವತ್ತಿನ ದಿವಸ ಶ್ರಾದ್ದಕ್ಕೆ ಜಾಸ್ತಿ ಬೆಲೆ ಇಲ್ಲದೆ ಹೋಗಿದೆ. ಅಯ್ಯೋ ಮನೇಲಿ ಮಾಡೋಕ್ಕಾಗಲ್ಲ, ಕಷ್ಟ, ನಾವು ಆಚೆ ಕೊಟ್ಟು ಬರೋಣ, ಆಚೆ ಎಲ್ಲೋ ಮಾಡ್ಕೊಂಡು ಬರೋಣ, ಹೀಗೆಲ್ಲ ಶ್ರಾದ್ದವನ್ನ ಮಾಡಬಾರ್ದು. ಶ್ರಾದ್ದ ಅನ್ನೋದೇ ಶ್ರದ್ಧೆಯಿಂದ ಮಾಡ್ಬೇಕು ಅನ್ನೋದಕ್ಕೆ ಶ್ರಾದ್ದ ಅನ್ನೋ ಹೆಸರು ಬಂದಿರೋದು. ಶ್ರಾದ್ದವನ್ನ ಮಾಡೋದ್ರಿಂದ ಡೈರೆಕ್ಟ್ ಸ್ವರ್ಗ ಪ್ರದ ಅದು ಶ್ರಾದ್ದ, ಸ್ವರ್ಗವನ್ನೇ ಕೊಡುತ್ತದು. ಎಲ್ಲ ಸೂತ್ರಕಾರರು ಶಾಸ್ತ್ರಕಾರರದೆಲ್ಲ ಅಭಿಪ್ರಾಯವೇ ಅದು. ಶ್ರಾದ್ದವನ್ನ ಮಾಡ್ಕೊಂಡಿದ್ದು ದೇವ ಕಾರ್ಯ ಬಿಟ್ಟರು ಶ್ರಾದ್ದವನ್ನ ಬಿಡಬಾರ್ದು, ಪಿತೃಕಾರ್ಯಗಳನ್ನು ಬಿಡಬಾರ್ದು ಅಂತ. ಆದ್ರೆ ವೇದದಲ್ಲಿ ದೇವ ಪಿತೃಕಾರ್ಯಾಭ್ಯಾನ್ ನ ಪ್ರಮದಿತವ್ಯಂ ಅಂತಾನೆ ಹೇಳ್ತಾ ಇದೆ, ಯಾವುದನ್ನು ಬಿಡೋ ಹಾಗಿಲ್ಲ ಅಂತ. ಹಾಗಾಗಿ ಇಲ್ಲಿ ಪಿತೃ ರೂಪದಲ್ಲಿ ವಸುರುದ್ರ ಆದಿತ್ಯರನ್ನ ಆರಾಧನೆ ಮಾಡೋದು ಬಹಳ ಉತ್ಕೃಷ್ಟವಾದ್ದು, ಶ್ರೇಷ್ಠವಾದ್ದು. ಹಾಗಾಗಿ ಅಷ್ಟಕ ಶ್ರಾದ್ದವನ್ನ ನಿತ್ಯ ಕರ್ಮವಾಗಿ ಹೇಳಿದೆ. ಅದು ಪ್ರತಿ ವರ್ಷದಲ್ಲಿ 1 ಸಲ ಬರುತ್ತೆ, ಅವಾಗ ಮಾಡಬೇಕು. ಇದಾದ್ಮೇಲೆ ಮುಂದಿನ ಯಜ್ಞ 5ನೇದು ಮಾಸಿಶ್ರಾದ್ದ ಅಂತ. ಮಾಸಿಶ್ರಾದ್ದ ಅಂದ್ರೆ ಪ್ರತಿ ತಿಂಗಳಲ್ಲೂ ಕೃಷ್ಣ ಪಕ್ಷದಲ್ಲಿ ಅವರು ಒಂದಷ್ಟು ತಿಥಿಗಳನ್ನ ಹೇಳಿದ್ದಾರೆ ಸೂತ್ರಕಾರರು. ಅದರಲ್ಲಿ ಯಾವ ತಿಥಿ ಅನುಕೂಲವಾದ್ರೆ ಆ ತಿಥಿಯಲ್ಲಿ ಶ್ರಾದ್ದವನ್ನ ಮಾಡಬೇಕು ಅಂತ ಇದಕ್ಕೆ ಸೂತ್ರದಲ್ಲೇ ಪ್ರೊಸೀಜರ್ ಅಲ್ಲೇ ಹೇಳಿಬಿಟ್ಟಿರ್ತಾರೆ. ಆ ರೀತಿಯಲ್ಲಿ ಶ್ರಾದ್ದವನ್ನ ಮಾಡಬೇಕು. ಒಂದು ಕಡೆ ನಮ್ಗೆ ಏನ್ ಅನ್ಸತ್ತೆ ಅಂದ್ರೆ ಶಾಸ್ತ್ರವನ್ನ ನೋಡ್ತಾ ಹೋದ್ರೆ ನಾವು ಪ್ರತಿ ಸಂವತ್ಸರದಲ್ಲಿ ವರ್ಷಕ್ಕೊಂದು ಸಲ ಶ್ರಾದ್ದವನ್ನೇನು ಮಾಡ್ತಿದ್ದೀವಲ್ವಾ, ಅದಕ್ಕಿಂತ ಮುಖ್ಯವಾದ್ದು ಈ ಮಾಸಿಶ್ರಾದ್ದ ಅನ್ನೋದು ಗೊತ್ತಾಗತ್ತೆ ಸೂತ್ರಕಾರರ ಅಭಿಪ್ರಾಯದಲ್ಲಿ. ಹಾಗಾಗಿ ಮಾಸಿಶ್ರಾದ್ದವನ್ನ ಮಾಡ್ತಾ ಇದ್ರು, ಈಗ ಯಾರು ಮಾಡ್ತಿಲ್ಲ. ಅಲ್ಲಿ ಮಾಸಿಶ್ರಾದ್ದಕ್ಕೂ ಅವ್ರು ಹೇಳೋದೇನು ಅಂದ್ರೆ ಜೀವತ್ ಪಿತೃಗಳು ತಂದೆ ಇರೋಂಥವ್ರಾದ್ರೆ ತಂದೆ ಯಾರಿಗೆ ಮಾಡ್ತಾರೋ ಅವ್ರಿಗೆ ಮಾಡ್ಬೇಕು, ಆದ್ರೆ ಬಿಡೋ ಹಾಗಿಲ್ಲ, ಪ್ರತಿಯೊಬ್ಬರೂ ಶ್ರಾದ್ದ ಮಾಡ್ಬೇಕು ಅಂತ ಅವರ ಅಭಿಪ್ರಾಯ. ಅವ್ರ ಕಾಲದಲ್ಲಿ ಎಲ್ಲರೂ ಮಾಡ್ತಿದ್ರು. 6ನೇ ಯಜ್ಞ ಸರ್ಪಬಲಿ ಅಂತ. ಈ ಸರ್ಪಬಲಿ ಅಂದ್ರೆ ಶ್ರಾವಣ ಮಾಸದ ಹುಣ್ಣಿಮೆ, ಯಜುರ್ವೇದದ ಉಪಕರ್ಮ ಬರುತ್ತಲ್ಲ, ಅವತ್ತಿನ ದಿವಸ ಉಪಕರ್ಮದ ದಿವಸ ಸಂಜೆಯಿಂದ ಪ್ರಾರಂಭ ಮಾಡಿಕೊಂಡು ಮಾರ್ಗಶೀರ್ಷದ ಹುಣ್ಣಿಮೆಯವರೆಗೆ 4 ತಿಂಗಳುಗಳ ಕಾಲ ಒಂದು ಸಣ್ಣ ವೇದಿಯನ್ನ ಮಾಡ್ಕೊಂಡು, ವೇದಿ ಅಂದ್ರೆ ಒಂದು 8 ಇಟಿಗೆ ಜೋಡಿಸ್ಕೊಂಡು ಅದ್ರ ಮೇಲೆ ಒಂದಷ್ಟು ಮರಳು ಹಾಕ್ಬಿಟ್ಟು ಅದ್ರ ಮೇಲೆ ಸರ್ಪದೇವತೆಗಳಿಗೆಲ್ಲ ಬಲಿಪ್ರದಾನವನ್ನು ಮಾಡೋದು. 7 ದ್ರವ್ಯಗಳನ್ನ ಹೇಳಿದ್ದಾರೆ ಸೂತ್ರಕಾರರು. ಅಕ್ಕಿ ಹಿಟ್ಟು, ಯವ ಮತ್ತೆ ಮುಂತಾದ ದ್ರವ್ಯಗಳನ್ನ ಹೇಳಿದ್ದಾರೆ ಅಲ್ಲಿ. ಲಾವಂಚ, ಕಾಡಿಗೆ, ಎಣ್ಣೆ, ಈ ತರ ಇದನ್ನೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ 7 ದ್ರವ್ಯಗಳು ಅಲ್ಲಿ ಹೇಳಿರೋದು. ಇದನ್ನ ಬಲಿಪ್ರದಾನ ಮಾಡೋದು. ಅದಕ್ಕೆ ಒಂದು ಮಂತ್ರ ಇದೆ, ಆ ಮಂತ್ರ ಹೇಳಿ ಬಲಿಪ್ರದಾನ ಮಾಡೋದು. ಏನ್ ಪ್ರತಿನಿತ್ಯದಲ್ಲಿ ಮಾಡೋದಕ್ಕೆ ಒಂದು 10 ನಿಮಿಷ ಹಿಡಿಸತ್ತೆ ಅಷ್ಟೇ, ಸಾಯಂಕಾಲದ ಹೊತ್ತು ಮಾಡುವಂತ ಕರ್ಮ ಅದು. ಆದ್ರೆ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಸಂಜೆ ಏನು ಪ್ರಾರಂಭ ಮಾಡ್ತೀವಲ್ವಾ, ಅವತ್ತಿನ ದಿವಸ ಅನ್ನವನ್ನ ಬೇಯಿಸ್ಕೊಂಡು ಅದೇ ಅಗ್ನಿಲಿ ಹೋಮ ಮಾಡಿ, ಶ್ರಾವಣ್ಯ ಪೌರ್ಣಮಾಸ್ಯೈ ಸ್ವಾಹ ಅಂತ ಹೋಮ ಮಾಡ್ಬೇಕು. ಅದನ್ನ ಮಾಡಿ ಆಮೇಲೆ ಪಲಾಶದ ಹೂವುಗಳು ತಗೊಂಡು ಬರ್ಬೇಕು. ಅದು ಮಾಘ ಮಾಸದಲ್ಲೇ ಬಿಡೋದು. ಆವಾಗ್ಲೇ ಅದನ್ನ ಸಂಗ್ರಹ ಮಾಡಿ ಒಣಗಿಸಿಟ್ಕೊಂಡಿರ್ಬೇಕು. ಯಾಕೆಂದ್ರೆ ಇದು ಶ್ರಾವಣ ಮಾಸದಲ್ಲಿ ಮಾಡುವಂತ ಕರ್ಮ, ಅದು ಮಾಘ ಮಾಸ ಫಾಲ್ಗುಣ ಮಾಸದಲ್ಲಿ ಪಲಾಶದ ಹೂವ ಬಿಡೋದು. ಹಾಗಾಗಿ ಅದನ್ನೆಲ್ಲ ತಂದು ಸಂಗ್ರಹ ಮಾಡಿ ಒಣಗಿಸಿ ಇಟ್ಕೊಂಡಿರ್ಬೇಕು. ಆ ಹೂವ ತಗೊಂಡು ಅದರಲ್ಲೂ ಹೋಮ ಮಾಡೋದಿದೆ.
ಆಮೇಲೆ ಆರಗ್ವಧ ಅಂತ ಕಕ್ಕೆ ಗಿಡ ಅಂತಾರೆ, ಅದರ ಸಮಿತಿನಲ್ಲಿ ಹೋಮ ಮಾಡೋದಿದೆ ಅಲ್ಲಿ. ಇದನ್ನೆಲ್ಲ ಮಾಡ್ಬಿಟ್ಟು ಸಣ್ಣ ಕರ್ಮ, ಅದೇನು ದೊಡ್ಡ ಇದಲ್ಲ, ಒಂದು 2 hours ಕೆಲಸ. ಅದನ್ನ ಅವತ್ತು ಮಾಡಿ ಪ್ರಾರಂಭ ಮಾಡೋದು, ಇವತ್ತಿನ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಇನ್ನು 4 ತಿಂಗಳುಗಳ ಕಾಲ ಪ್ರತಿನಿತ್ಯ ಸುಮ್ಮನೆ ಬಲಿಪ್ರದಾನ ಮಾಡೋದು, ಮುಗಿಸೋದು ಕರ್ಮ. ತಿರ್ಗಾ ಮಾರ್ಗಶೀರ್ಷ ಮಾಸದಲ್ಲಿ ಸಂಜೆನೆ, ಇದು ರಾತ್ರಿ ಮಾಡೋ ಕರ್ಮ, ಇದು ಸಂಜೆಯಲ್ಲಿ ಇದೇ ತರ ಹೋಮವನ್ನು ಮಾಡಿ ಆವತ್ತಿಗೆ ಅದನ್ನ ಮುಗಿಸೋದು. ಇದನ್ನ ಸರ್ಪಬಲಿ ಅಂತ ಕರೀತಾರೆ. ಸರ್ಪದೇವತೆಗಳಿಗೆಲ್ಲ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಮಾಡುವಂತಹ ಕರ್ಮ ಇದು ಸರ್ಪಬಲಿ. ಮತ್ತೆ ಕೊನೆಯದು, ಈ ಪಾಕಯಜ್ಞಗಳಲ್ಲಿ ಕೊನೆಯದು ಈಶಾನ ಬಲಿ. ಈಶಾನ ಬಲಿ ಅಂದ್ರೆ ಇದು ಒಂದೇ ಸಲ ಮಾಡೋದು ಜೀವಿತ ಕಾಲದಲ್ಲಿ. ಹಾಗಾಗಿ ಮದುವೆ ಆದ್ಮೇಲೆ ಯಾವಾಗಾದ್ರೂ ಒಂದು ಸಲ ಮಾಡುವಂತ ಕರ್ಮ. ಇದು ಯಾವಾಗ ಮಾಡಬೇಕು ಅಂದ್ರೆ, ಸೂತ್ರಕಾರರು ಉದಗಯನ ಪೂರ್ವಪಕ್ಷಾಹ ಅಂತ ಒಂದು ಸೂತ್ರ ಹೇಳಿದ್ದಾರೆ. ಆ ರೀತಿ ಉತ್ತರಾಯಣದಲ್ಲಿ ಯಾವತ್ತಾದ್ರೂ ಮಾಡಬಹುದು ಅಂತ ಒಂದು ಅಭಿಪ್ರಾಯ. ಕೆಲವರು ಚೈತ್ರ ಮಾಸದ ಹುಣ್ಣಿಮೆ ಅಥವಾ ವೈಶಾಖ ಮಾಸದ ಹುಣ್ಣಿಮೆ ಎಲ್ಲಿ ಮಾಡಬೇಕು ಅಂತ ಕೆಲವರ ಅಭಿಪ್ರಾಯ. ಹರದತ್ತ ಮಿಶ್ರರು ಅನ್ನುವಂಥವ್ರು ಫಾಲ್ಗುಣ ಮಾಸದ ಆರ್ದ್ರ ನಕ್ಷತ್ರದ ದಿವಸ ಮಾಡಬೇಕು ಅಂತ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಹೀಗೆ ಯಾವುದೋ ಒಂದು ಪಕ್ಷವನ್ನು ಹಿಡ್ಕೊಂಡು ಒಟ್ಟಲ್ಲಿ ಈಶಾನ ಬಲಿ ಒಂದು ಮಾಡಿ ಮುಗಿಸ್ಬೇಕು. ಅದು ಎಲ್ಲಿ ಅಂದ್ರೆ ಮನೇಲಿ ಮಾಡುವಂಥದ್ದಲ್ಲ, ಆಚೆ ಗ್ರಾಮದಿಂದ ಆಚೆಗೆ ಹೋಗ್ಬಿಟ್ಟು ಎಲ್ಲಾದ್ರೂ ಒಂದು ದೊಡ್ಡ ಜಾಗ ನೋಡ್ಕೊಂಡು ಒಂದು ಚಪ್ರ ಮಂಟಪ ಎಲ್ಲ ಸಿದ್ಧ ಮಾಡಿಕೊಂಡು ಅದರಲ್ಲಿ ಒಂದು 2 ಕುಟೀರವನ್ನ ಮಾಡ್ಕೋಬೇಕು. ಒಂದರಲ್ಲಿ ಈಶಾನ ಅನ್ನೋ ಒಂದು ದೇವತೆಯನ್ನ ಆವಾಹನೆ ಮಾಡಬೇಕು, ಇನ್ನೊಂದು ಕುಟೀರದಲ್ಲಿ ನಿಶಂಗಿ ಅಂತ, ಈಶಾನನ ಪತ್ನಿ ನಿಶಂಗಿ ಅಂತ, ನಿಶಂಗಿ ಅನ್ನೋ ದೇವತೆಯನ್ನ ಆವಾಹನೆ ಮಾಡಿ, ಇವರಿಬ್ಬರು ಮಧ್ಯದಲ್ಲಿ ಇವರ ಮಗನಾದ ಜಯಂತ ಅನ್ನೋ ದೇವತೆಯನ್ನ ಆವಾಹನೆ ಮಾಡಿ ಪೂಜೆ ಮಾಡಿ ಆಮೇಲೆ ಹೋಮ ಇದೆ, ಆ ಹೋಮ ಮಾಡಿ ಮುಗಿಸುವಂಥದ್ದು ಕರ್ಮ ಇದು. ಇದಕ್ಕೆ ಈಶಾನ ಬಲಿ ಅಂತ ಹೆಸರು. ಹೀಗೆ ಇದು 7 ಪಾಕಯಜ್ಞಗಳು ಅಂತ ಅನಿಸ್ಕೊಳ್ಳುತ್ತೆ. ಅಂದ್ರೆ ಪಾಕಯಜ್ಞ ಅಂದ್ರೆ ನಾನು ಹಿಂದೆನೆ ಹೇಳಿದಾಗೆ ಅಲ್ಪಶ್ರಮ ಸಾಧ್ಯವಾದದ್ದು, ಬಹಳ ಕಡಿಮೆ ಪದಾರ್ಥಗಳು ಬೇಕು, ಕಡಿಮೆ ಸಮಯದಲ್ಲಿ ಮುಗಿಯುವಂಥದ್ದು, ಇದಕ್ಕೆ ಪಾಕಯಜ್ಞ ಅಂತ ಹೆಸರು. ಇನ್ನು ಮುಂದಿನ 7 ಯಜ್ಞಗಳು ಯಾವುದು ಅಂದ್ರೆ ಸಪ್ತ ಹವಿರ್ ಯಜ್ಞಗಳು. ಇದು ಯಾರಿಗೆ ಅಧಿಕಾರ ಬರುತ್ತೆ, ಕಂಡವರೆಲ್ಲ ಕೂತ್ಕೊಂಡು ಮಾಡಕ್ ಆಗಲ್ಲ. ಅವನು ಅಗ್ನಿಹೋತ್ರವನ್ನ ಮಾಡ್ತೀನಿ ಅನ್ನೋ ಆಸೆ ಮನಸ್ಸಿನಲ್ಲಿ ಹುಟ್ಟಬೇಕು. ಅಜ್ಞಾಧಾನ ಅಂತ ಒಂದು ಕರ್ಮ ಇದೆ, ಅದನ್ನ ಮಾಡಿ, ಇದು ಮದುವೆ ಆದ್ಮೇಲೆ ಮಾಡುವಂಥದ್ದು. ಕೆಲವರು ಹೇಳಿದ್ದಾರೆ ಜಾತ ಪುತ್ರ ಕೃಷ್ಣಕೇಶ ಅಂತ ಬೋಧಾಯನರು. ಅಂದ್ರೆ ಅವನು ಯಾವಾಗ ಅಜ್ಞಾಧಾನ ಮಾಡಬೇಕು, ಗಂಡು ಮಕ್ಕಳು ಹುಟ್ಟಿರ್ಬೇಕು, ಇನ್ನ ಬಿಳಿ ಕೂದಲು ಬಂದಿರಬಾರ್ದು, ಕಪ್ಪು ಕೂದಲು ಇರ್ಬೇಕು, ಅಂದ್ರೆ ವಯಸ್ಸಾಗಿರ್ಬಾರ್ದು ಅಂತ, ವಯಸ್ಸಿದ್ದಾಗಲೇ ಮಾಡಬೇಕು ಅಂತ ಅರ್ಥ. ಅಗ್ನಿಯನ್ನ ಆಧಾನ ಮಾಡಿ 3 ಅಗ್ನಿಗಳಿರ್ತಾರೆ. ಈ ಆಧಾನ ಮಾಡಾದ್ಮೇಲೆ ಅಗ್ನಿ ಸಿದ್ಧಿ ಆಗತ್ತೆ. 3 ಅಗ್ನಿಗಳು, ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಹವನೀಯ ಅಂತ. ಈ 3 ಅಗ್ನಿಗಳಲ್ಲಿ ಹೋಮ ಮಾಡಿಕೊಂಡು ಅದು ಹಾಗೆ ಧಾರಣೆ ಮಾಡ್ಕೊಂಡು ಇಟ್ಕೊಂಡು ಬರುವಂಥದ್ದು ಅಗ್ನಿಹೋತ್ರ ಅಂತ. ಇದನ್ನ ಹಿಂದೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಹಾಗಾಗಿ ಈ ಅಗ್ನಿಹೋತ್ರವನ್ನು ಯಾರು ಪ್ರಾರಂಭ ಮಾಡ್ತಾರೋ ಅಂಥವರಿಗೆ ಇನ್ನ ಮುಂದಿನ 6 ಯಜ್ಞಗಳು, ಹವಿರ್ ಯಜ್ಞಗಳು ಏನಿದೆ ಅದರಲ್ಲಿ ಅಧಿಕಾರವಿರುತ್ತೆ. ಅಗ್ನಿಹೋತ್ರವನ್ನ ಪ್ರಾರಂಭ ಮಾಡಿಲ್ಲ, ಅಜ್ಞಾದಾನವನ್ನ ಮಾಡಿಲ್ಲ ಅಂದ್ರೆ ಅಂಥವನಿಗೆ ಅಧಿಕಾರವಿರೋದಿಲ್ಲ. ಈಗ ಇದರಲ್ಲಿ 2ನೇ ಯಜ್ಞ ಯಾವುದು ಅಂದ್ರೆ, ಮೊದಲನೇದು ಅಗ್ನಿಹೋತ್ರ ನಮಗ್ ಗೊತ್ತಿದೆ, 2ನೇದು ದರ್ಶಪೂರ್ಣ ಮಾಸೇಷ್ಟಿ ಅಂತ. ಈ ದರ್ಶಪೂರ್ಣ ಮಾಸೇಷ್ಟಿ ಏನು ಅಂದ್ರೆ, ನಾವು ಹಿಂದೆ ಪಾಕಯಜ್ಞಗಳಲ್ಲಿ ಪೂರ್ಣಮಾಸೇಷ್ಟಿ ಅಂತ ವಿಚಾರ ಮಾಡಿದ್ವಲ್ಲ, ಅದೇನೆ ಅಗ್ನಿಹೋತ್ರಿಗಳು ಮಾಡುವಂಥದ್ದು ಇದು. ಅಂದ್ರೆ ಅಲ್ಲಿ ಅಗ್ನಿ ಉಪಾಸನೆ ಮಾಡೋರು ಪಾರ್ವಣದಲ್ಲಿ ಏನು ಮಾಡ್ತಾ ಇದ್ರು, ಪ್ರತಿಪಕ್ಷದಲ್ಲಿ ಅಮಾವಾಸ್ಯ ಹುಣ್ಣಿಮೇಲೆ ದರ್ಶ ಸ್ಥಾಲಿಪಾಕ, ಪೌರ್ಣಮಾಸ ಸ್ಥಾಲಿಪಾಕ ಅಂತ ಮಾಡ್ತಾ ಇದ್ರು, ಅನ್ನವನ್ನ ಮಾಡ್ಕೊಂಡು. ಇಲ್ಲಿ ಅಗ್ನಿಹೋತ್ರಿಗಳು ಏನ್ ಮಾಡ್ತಾರೆ ಅಂದ್ರೆ ಸ್ಥಾಲಿಪಾಕ ಅಂತ ಮಾಡೋದಿಲ್ಲ, ಇಷ್ಟಿ ಅಂತ ಹೇಳಿ ಅಮಾವಾಸ್ಯ ಆದ ಪಾಡ್ಯ, ಹುಣ್ಣಿಮೆ ಆದ ಪಾಡ್ಯ, ಅಮಾವಾಸ್ಯ ಹುಣ್ಣಿಮೆ ದಿವಸ ಎಲ್ಲಾ ಸಂಭಾರಗಳನ್ನ ಸಿದ್ಧ ಮಾಡ್ಕೊಂಡು, ಸಂಗ್ರಹ ಮಾಡ್ಕೊಂಡು ಸಿದ್ಧ ಮಾಡ್ಕೋತಾರೆ. ಪಾಡ್ಯ ದಿವಸ ಹೋಮವನ್ನ ಮಾಡ್ತಾರೆ. ಇದು ದೊಡ್ಡದು, 4 ಅವರ್ ಇಡಿಸತ್ತೆ ಸಾಧಾರಣವಾಗಿ. 3 ರಿಂದ 4 ಗಂಟೆ ಕಾಲ ಬೇಕಾಗತ್ತೆ ಇದಕ್ಕೆ. 4 ಋತ್ವಿಜರು ಬೇಕಾಗುತ್ತಾರೆ. ಅಗ್ನಿಹೋತ್ರಿಗಳು ಪ್ರತಿ ಪಕ್ಷದಲ್ಲೂ ಹೀಗೆ ಮಾಡ್ಬೇಕು, ಮಾಡ್ತಾ ಇದ್ದಾರೆ. ಅಗ್ನಿಹೋತ್ರಿಗಳು ಯಾರ್ಯಾರು ಇದ್ದಾರೆ ಇವತ್ತಿಗೂ ಅವ್ರು ಹೀಗೆ ಮಾಡ್ತಾ ಇದ್ದಾರೆ. ಇದನ್ನ ದರ್ಶಪೂರ್ಣ ಮಾಸೇಷ್ಟಿ ಅಂತ ಪ್ರತಿಪಕ್ಷದಲ್ಲಿ ಮಾಡುವಂಥದ್ದು. ಮುಂದಿನದು ಆಗ್ರೇಣೇಷ್ಟಿ ಅಂತ. ಇದು ಬಹಳ ಮುಖ್ಯವಾದ್ದು. ಇದನ್ನ ವಿಷಯವಾಗಿ ಸ್ವಲ್ಪ ವಿಸ್ತಾರವಾಗಿ ನಾವು ತಿಳ್ಕೋಬೇಕು. ಈ ಆಗ್ರೇಣೇಷ್ಟಿ ಏನು ಅಂದ್ರೆ, ಪ್ರತಿ ಆಶ್ವಯುಜ ಮಾಸದಲ್ಲಿ ನಮಗೆ ಹೊಸ ಭತ್ತ ಬರುತ್ತೆ. ಆ ಭತ್ತ ಬಂದಾಗ ಸುಮ್ಮನೆ ಅದನ್ನ ನಾವು ನಮ್ಮ ಸ್ವಾರ್ಥಕ್ಕೆ ತಗೊಂಡು ತಿಂದು ಬಿಡೋದಲ್ಲ. ಹೊಸ ಧಾನ್ಯ ಬಂದಿದೆ, ಆ ಧಾನ್ಯ ಬಂದಿರೋದು ಯಾರಿಂದ? ದೇವತೆಗಳಿಂದ. ಯಾಕೆಂದ್ರೆ ಸೂರ್ಯ ಸರಿಯಾದ ಬೆಳಕು ಕೊಟ್ಟ, ಇಂದ್ರಾದಿ ದೇವತೆಗಳು ಮಳೆಯನ್ನು ಸುರಿಸಿದ್ರು,
ಹಾಗಾಗಿ ಸಕಾಲಕ್ಕೆ ಸರಿಯಾಗಿ ಅವರುಗಳೆಲ್ಲ ಆಯಾ ಋತುಲಿ ಏನೇನಾಗಬೇಕೋ ಅದನ್ನೆಲ್ಲ ದೇವತೆಗಳ ಅನುಗ್ರಹ ಮಾಡಿದ್ರಿಂದ ನಮಗಾಗ್ತಾ ಇರೋ ಕಾರಣವಾಗಿ ನಮಗೆ ಬೆಳೆ ಬಂದಿದೆ. ಹಾಗಾಗಿ ದೇವತೆಗಳಿಗೆ ನಾವು ಕೃತಜ್ಞತೆ ಹೇಗೆ ತಲುಪಿಸ್ತೀವಿ? ಈ ಧಾನ್ಯವನ್ನ ಮೊದಲನೇ ಆಹುತಿಗಳು ಅನ್ನವನ್ನ ಮಾಡಿಬಿಟ್ಟು ದೇವತೆಗಳಿಗೆ ಕೊಡಬೇಕು. ಅದಾದ ಮೇಲೆ ನಾವು ಅಂದ್ರೆ ಈಗ ನಾನು ಅಗ್ರೇಣೇಷ್ಟಿಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಸ್ವಾರ್ಥಕ್ಕಲ್ಲ, ಇಡೀ ಪ್ರಪಂಚದ ಪರವಾಗಿ. ಎಲ್ಲೆಲ್ಲಿ ಧಾನ್ಯ ಬೆಳಿಬಹುದು ಯಾರಾದ್ರೂ, ಆದ್ರೆ ಮೊದಲನೇ ಧಾನ್ಯ ಏನು ಬಂದಿದೆ ಅದನ್ನ ಇಡೀ ಪ್ರಪಂಚದ ಪರವಾಗಿ ನಾನು ದೇವತೆಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇಟ್ಕೊಂಡು ಮಾಡುವಂತ ಕರ್ಮ ಇದು. ಇದನ್ನ ಆಗ್ರೇಣೇಷ್ಟಿ ಅಂತ ಕರೀತಾರೆ. ಇದು ಅಗ್ನಿಹೋತ್ರಿಗಳಿಗೆ ಅಷ್ಟೇ ಅಲ್ಲ, ಅಗ್ನಿ ಔಪಾಸನೆ ಮಾಡುವಂತವ್ರಿಗೂ ಕೂಡ ಆಶ್ವಯುಜದ ಹುಣ್ಣಿಮೆ ಅಥವಾ ಕಾರ್ತೀಕದ ಹುಣ್ಣಿಮೆಯಲ್ಲಿ ಈ ಯಜ್ಞವನ್ನ ಮಾಡಬೇಕು. ಅಲ್ಲಿ ಆಗ್ರೇಣ ಸ್ಥಾಲಿಪಾಕ ಅಂತ ಅನ್ನಿಸ್ಕೊಳ್ಳುತ್ತೆ. ಮೊದಲನೇ ಭತ್ತವನ್ನ ತಗೊಂಡು ಬಂದು ಅದನ್ನ ಕುಟ್ಟುಬಿಟ್ಟು ಅಕ್ಕಿ ತೆಗೆದು ಆ ಅಕ್ಕಿಯನ್ನು ತೊಳೆದು ಅದೇ ಅಗ್ನಿಯಲ್ಲೇ ಅನ್ನವನ್ನ ಮಾಡಿಕೊಂಡು ಸ್ಥಾಲಿಪಾಕ ಹೇಗೆ ಮಾಡ್ತೀವೋ ಪಾರ್ವಣದಲ್ಲಿ ಹಾಗೆ ಇಲ್ಲಿ ಮಾಡುವಂಥದ್ದು. ಅದನ್ನ ಆಗ್ರೇಣ ಸ್ಥಾಲಿಪಾಕ ಅಥವಾ ಅಗ್ನಿಹೋತ್ರಗಳಿಗೆ ಆಗ್ರೇಣೇಷ್ಟಿ ಅಂತ ಕರೆಸ್ಕೊಳ್ಳುತ್ತೆ. ಈಗ ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳಬೇಕು. ಶಾಸ್ತ್ರದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಧರ್ಮಸಿಂಧು ತೆಗೆದು ನೋಡಿ ಗೊತ್ತಾಗತ್ತೆ. ಶ್ರಾವಣ ಮಾಸದಲ್ಲಿ ಶ್ಯಾಮಾಕಾಗ್ರೇಣ ಅಂತ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಶ್ರಾವಣ ಮಾಸದ ಹೊತ್ತಿಗೆ ಶ್ಯಾಮಾಕ ಅಂದ್ರೆ ಇವತ್ತು ಸಾಮೆ ಅಕ್ಕಿ ಅಂತ ಏನ್ ಹೇಳ್ತೀವಿ ನೋಡಿ, ಮಿಲ್ಲೆಟ್ಸ್, ಅದನ್ನ ಆಗ್ರೇಣ ಮಾಡ್ಬೇಕು ಅಂತ. ಅಂದ್ರೆ ಅದನ್ನ ದೇವತೆಗಳಿಗೆ ಸಮರ್ಪಣೆ ಮಾಡಿ ಆ 2 ಮಾಸಗಳು ಸಾಮೆ ಅಕ್ಕಿಯನ್ನ ತಿನ್ನಬೇಕು ಅಂತ. ಈ ಅಕ್ಕಿಯನ್ನ ಅಲ್ಲ, ನಾವು ಪ್ರತಿನಿತ್ಯದಲ್ಲಿ ತಿನ್ನೋ ಅಕ್ಕಿ ಅಲ್ಲ. ಆಶ್ವಯುಜದಲ್ಲಿ ಹೊಸ ಬೆಳೆ ಬರುತ್ತೆ, ಯಾವುದೋ ಅಕ್ಕಿದು. ಅವಾಗ ಆ ಅಕ್ಕಿಯನ್ನ ಮತ್ತೆ ಆಗ್ರೇಣ ಮಾಡಿ, ಆಗ್ರೇಣ ಇಷ್ಟಿ ಅಥವಾ ಸ್ಥಾಲಿಪಾಕ ಮಾಡಿ ದೇವತೆಗಳಿಗೆ ಸಮರ್ಪಣೆ ಮಾಡಿ ಆಮೇಲೆ ಅಕ್ಕಿಯನ್ನ ತಿನ್ನಕ್ಕೆ ಪ್ರಾರಂಭ ಮಾಡಬೇಕು. ಮತ್ತೆ ವಸಂತ ಋತು ಬರುತ್ತಲ್ಲ, ಯಾವಾಗ? ಸಾಧಾರಣ ಏಪ್ರಿಲ್ ಅಲ್ಲಿ, ಅಂದ್ರೆ ಬಿಸಿಲುಗಾಲದ ಸಮಯ. ಆ ಸಮಯದಲ್ಲಿ ಯವ ಅನ್ನೋ ಒಂದು ಧಾನ್ಯ ಬರುತ್ತೆ. ಅಂದ್ರೆ ನಾವು ದಕ್ಷಿಣ ಭಾರತದಲ್ಲಿ ಬಳಸ್ತಾ ಇಲ್ಲ, ಇವತ್ತಿಗೂ ಉತ್ತರ ಭಾರತದಲ್ಲಿ ಯವ ಅನ್ನೋ ಧಾನ್ಯವನ್ನ ಬಹಳವಾಗಿ ಬಳಸ್ತಾರೆ. ಯಾಕೆ ಅಂದ್ರೆ ಅದು ಬಹಳ ತಂಪು ಧಾನ್ಯ, ಅದರಲ್ಲಿ ಗ್ಲೂಟೇನ್ ಇರೋದಿಲ್ಲ, ಗೋಧಿಲಿ ಇರುತ್ತೆ, ಅದರಲ್ಲಿ ಇರಲ್ಲ. ಹಾಗಾಗಿ ಬಿಸಿಲುಗಾಲದಲ್ಲಿ ಸಮ್ಮರ್ ಅಲ್ಲಿ ಅದನ್ನ ತಿನ್ನೋದ್ರಿಂದ ತಂಪು ಆಹಾರ, ಅದು ತಂಪಾಗಿರುತ್ತೆ ದೇಹವನ್ನ ಅನ್ನೋ ಕಾರಣಕ್ಕೆ ಇವತ್ತಿಗೂ ಅವ್ರು ಬಳಸ್ತಾರೆ. ಹಳೆ ಕಾಲದಲ್ಲಿ ಇದನ್ನ ಎಲ್ಲರೂ ಬಳಸ್ತಾ ಇದ್ರು ಅಂತ ನಮಗೆ ಅರ್ಥವಾಗತ್ತೆ ನೋಡಿ. ಯವಾಗ್ರೇಣ ಅಂತ ಮಾಡ್ಬೇಕು. ಇದರಲ್ಲಿ ಶ್ರಾವಣ ಮಾಸದಲ್ಲಿ ಶ್ಯಾಮಾಕಾಗ್ರೇಣ, ಆಶ್ವಯುಜ ಮಾಸದಲ್ಲಿ ಅಥವಾ ಕಾರ್ತೀಕ ಮಾಸದಲ್ಲಿ ವ್ರೀಹ್ಯಾಗ್ರೇಣ ಅಂದ್ರೆ ಭತ್ತದ್ದು ಅಕ್ಕಿದು. ಮತ್ತೆ ವಸಂತ ಋತು ಬಂದಾಗ ಯವಾಗ್ರೇಣ, ಯವ ಅನ್ನೋ ಧಾನ್ಯವನ್ನ ಬಳಸಿ ದೇವತೆಗಳ ಸಮರ್ಪಣೆ ಮಾಡಿ ಆಮೇಲೆ ನಾವು ತಿನ್ಬೇಕು. ಹೀಗೆ ವರ್ಷ ಇಡೀ ಅಕ್ಕಿಯನ್ನ ತಿಂತಾ ಇರ್ಲಿಲ್ಲ ಹಳಬರು. ಈ ಮಿಲೆಟ್ಸು ತಿಂತಾ ಇದ್ರು, ಅಕ್ಕಿಯನ್ನು ತಿಂತಾ ಇದ್ರು, ಯವ ಅನ್ನೋ ಧಾನ್ಯವನ್ನು ತಿಂತಾ ಇದ್ರು. ಅಂದ್ರೆ ಮುಖ್ಯವಾದ ಆಹಾರದಲ್ಲಿ ಈ 3 ಬದಲಾಗ್ತಾ ಇತ್ತು ಆ ಋತುಗೆ ಸರಿಯಾಗಿ. ಇದು ಆಗ್ರೇಣದ ವಿಷಯ. ಮುಂದೆ ಚಾತುರ್ಮಾಸ್ಯಾನಿ ಅಂತ 4ನೇ ಯಜ್ಞ, ಯಾವುದರಲ್ಲಿ? ಸಪ್ತ ಹವಿರ್ಯಜ್ಞಗಳಲ್ಲಿ. ಈ ಚಾತುರ್ಮಾಸ್ಯಾನಿ ಅಂದ್ರೆ 4 ತಿಂಗಳು. ಯಾವಾಗ? ವಸಂತ ಋತು ಚೈತ್ರ ಮಾಸದಿಂದ ಪ್ರಾರಂಭ ಮಾಡಿಕೊಂಡು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ 4 ತಿಂಗಳು ಹುಣ್ಣಿಮೆ ದಿವಸ ಮಾಡುವಂತ ಯಜ್ಞ. ಅದರಲ್ಲಿ ವರ್ಣಪ್ರಘಾಸ, ತ್ರಯಂಬಕೇಷ್ಟಿ ಅಂತೆಲ್ಲ ಬರುತ್ತೆ. ಒಂದೊಂದು ಹುಣ್ಣಿಮೆಯಲ್ಲಿ ಒಂದೊಂದು ಇಷ್ಟಿಯನ್ನ ಮಾಡ್ತಾರೆ. ಇದಕ್ಕೆ ಚಾತುರ್ಮಾಸ್ಯೇಷ್ಟಿ ಅಂತ ಹೆಸರು. 4 ತಿಂಗಳಲ್ಲಿ ಮಾಡೋ ಕಾರಣವಾಗಿ ಇದಕ್ಕೆ ಚಾತುರ್ಮಾಸ್ಯೇಷ್ಟಿ ಅಂತ ಕರೀತಾರೆ. ಮುಂದಿನ 5ನೇ ಯಜ್ಞ ಸೌತ್ರಾಮಣಿ ಅಂತ. ಸೌತ್ರಾಮಣಿ ಅಂದ್ರೆ ಸೋಮ ಅನ್ನೋದು ಒಂದು ಲತೆ, ಒಂದು ಬಳ್ಳಿ, ಒಂದು ಶ್ರಬ್ ಅಂತ ಹೇಳಬಹುದು. ಆ ರೀತಿ ಅದರ ಬಗ್ಗೆ ನಾನು ಇನ್ನ ಮುಂದಕ್ಕೆ ಹೇಳ್ತೀನಿ ಸೋಮಯಾಗದ ವಿಷಯ ಬಂದಾಗ. ಅದರ ವಿರೂಪವಾದ ಸುರ ಅಂತ ಏನು ಕರಿತೀವಿ, ಆ ಸುರೆಯನ್ನ ದೇವತೆಗಳಿಗೆ ಸಮರ್ಪಣೆ ಮಾಡೋ ಒಂದು ಯಜ್ಞ ಸೌತ್ರಾಮಣಿ ಅನ್ನೋದು. ಆಮೇಲೆ ಮುಂದಿನ 6ನೇದು ಪಿಂಡ ಪಿತೃ ಯಜ್ಞ. ಈಗ ನಾವು ಅಲ್ಲಿ ಅಗ್ನಿೋಪಾಸನೆ ಮಾಡೋರು ಮಾಸಿ ಶ್ರಾದ್ದ ಮಾಡಬೇಕು, ಆಮೇಲೆ ಅಷ್ಟಕ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳಿದ್ನಲ್ಲ, ಹಾಗೇನೆ ಅಗ್ನಿಹೋತ್ರವನ್ನ ಮಾಡೋರು ಪ್ರತಿ ವರ್ಷದಲ್ಲಿ ಪಿಂಡ ಪಿತೃಯಜ್ಞ ಅನ್ನೋ ಒಂದು ಯಜ್ಞವನ್ನ ಪಿತೃಗಳಿಗಾಗಿ ಮಾಡಬೇಕು. ತಂದೆ ಇರ್ಲಿ ತಂದೆ ಇಲ್ಲದೆ ಇರ್ಲಿ ಮ್ಯಾಟರ್ ಆಗಲ್ಲ, ಪ್ರತಿಯೊಬ್ರು ಪಿಂಡ ಪಿತೃಯಜ್ಞ ಮಾಡಬೇಕು. ಆದ್ರೆ ಈ ಕಾಲದಲ್ಲಿ ಆ ಬಳಕೆ ಇಟ್ಕೊಂಡಿಲ್ಲ, ತಂದೆ ಇಲ್ಲವಾದ್ರೆ ಮಾಡ್ತಿದ್ದಾರೆ. ಆಯ್ತು. ಮುಂದಕ್ಕೆ 7ನೇ ಯಜ್ಞ ಈ ಸಪ್ತ ಹವಿರ್ಯಜ್ಞಗಳಲ್ಲಿ ನಿರೂಢ ಪಶುಬಂಧ ಅಂತ.
ಈ ನಿರೂಢ ಪಶುಬಂಧ ಯಜ್ಞ ಏನು ಅಂದ್ರೆ ಅಲ್ಲಿ ಪಶು ವಿಶೇಷಣ ಅನ್ನೋ ಒಂದು ಕ್ರಿಯೆ ಬರುತ್ತೆ, ದೇವತೆಗಳಿಗೆ ಸಮರ್ಪಣೆ ಮಾಡುವಂಥದ್ದು. ಈ ಯಜ್ಞವನ್ನ ಮಾಡಿದ್ರೆ ನಿರೂಢ ಪಶುಬಂಧವನ್ನ, ಮುಂದೆ ಇನ್ನು 7 ಯಜ್ಞಗಳಿದೆಯಲ್ಲ ಅಂದ್ರೆ ಸೋಮಯಾಗಗಳು, ಅದನ್ನ ಮಾಡೋದಿಕ್ಕೆ ಅರ್ಹತೆ ಬರುತ್ತೆ. ಹಾಗಾಗಿ ಸೋಮಯಾಗವನ್ನ ಮಾಡುವಂತಹವರು ನಿರೂಢ ಪಶುಬಂಧ ಅನ್ನೋ ಯಜ್ಞವನ್ನ ಮಾಡಿ ಮುಂದಕ್ಕೆ ಹೋಗ್ತಾರೆ. ಇಲ್ಲಿಗೆ ಸಪ್ತ ಹವಿರ್ ಯಜ್ಞಗಳು ಮುಗೀತು. ಮುಂದಿನದು 7 ಸೋಮಯಾಗಗಳು. ಅದರ ಬಗ್ಗೆ ನಾವು ಸಣ್ಣ ಸಣ್ಣಕ್ಕೂ ಹೇಳಕ್ಕಾಗೋದಿಲ್ಲ. ಎಲ್ಲಾ ಸೋಮಯಾಗದ ವಿಷಯವನ್ನ ಒಟ್ಟಿಗೆ ಸೇರಿಸಿ ಸಮ್ಮರೈಸ್ ಮಾಡಿ ಹೇಳ್ಬಿಡ್ತೀನಿ. ಅದನ್ನ 7 ಯಾವ್ಯಾವುದು ಅಂದ್ರೆ, ಮೊದಲನೇದು ಅಗ್ನಿಷ್ಟೋಮ, ಎರಡನೇದು ಅತ್ಯಗ್ನಿಷ್ಟೋಮ, ವಾಜಪೇಯ, ಅತಿರಾತ್ರ, ಉಖ್ಯ, ಷೋಡಶಿ, ಅಪ್ತೋರ್ಯಾಮ ಅಂತ. ನಾನು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಹೇಳಿದೆ. ಅಗ್ನಿಷ್ಟೋಮ, ಅತ್ಯಗ್ನಿಷ್ಟೋಮ, ಉಖ್ಯ, ಷೋಡಶಿ, ವಾಜಪೇಯ, ಅತಿರಾತ್ರ, ಅಪ್ತೋರ್ಯಾಮ ಅಂತ ಇದು ಕ್ರಮ. ಈ ರೀತಿ ಒಂದಾದ್ಮೇಲೆ ಒಂದನ್ನ ಮಾಡ್ಕೊಂಡು ಹೋಗ್ತಾರೆ ಸೋಮಯಾಗಗಳು. ಇಲ್ಲಿ ಸೋಮಯಾಗ ಅಂತ ಯಾಕೆ ಕರೆದ್ರು ಅಂದ್ರೆ, ಪ್ರಧಾನವಾಗಿ ಇಂದ್ರಾದಿ ದೇವತೆಗಳಿಗೆ ಸೋಮ ಅನ್ನೋ ಲತೆಯ ರಸವನ್ನ ಸಮರ್ಪಣೆ ಮಾಡ್ತಾರೆ. ಸೋಮ ಅನ್ನೋದು ಒಂದು ಲತೆ, ಈಗ ಬಹಳ ಎಕ್ಸ್ಟಿಂಕ್ಟ್ ಆಗೋಗಿದೆ ಬಹಳಷ್ಟು ಕಡೆ, ಕೆಲವು ಕಡೆ ಸಿಗ್ತಾ ಇದೆ ಇನ್ನ. ಇದು ಆಫ್ಘನಿಸ್ತಾನ್, ಕರೆಂಟ್ ಆಫ್ಘನಿಸ್ತಾನ್ ಏನಿದೆ, ಆ ಹಳೆ ಕಾಲದಲ್ಲಿ ಗಾಂಧಾರ ಪ್ರದೇಶದಲ್ಲಿ ಬಹಳಷ್ಟು ಸಿಗ್ತಾ ಇತ್ತು ಅಂತ ವಿಷಯ ನಮಗೆ ಗೊತ್ತಾಗತ್ತೆ. ಇದಕ್ಕೆ ಸೈಂಟಿಫಿಕ್ ನಾಮೆನ್ಕ್ಲೇಚರ್ ಎಫೆಡ್ರಾ ಅಂತ, ವೈಟ್ ಎಫೆಡ್ರಾ ಅನ್ನೋ ಒಂದು ಪ್ರಜಾತಿಯ ಇದನ್ನ ಲತೆಯನ್ನ ಬಳಸ್ತಾ ಇದ್ರು ಅಂತ. ಇಲ್ಲಿ ಇವಾಗಿನವರು ಈ ಲಿಬರಲ್ಗಳು, ಲೆಫ್ಟಿಸ್ಟ್ಗಳು ಹೇಳೋ ಹಾಗೆ ಇದನ್ನ ಫರ್ಮೆಂಟ್ ಮಾಡೋದಾಗ್ಲಿ, ಅದನ್ನು ಕೂಡದು ಮತ್ತು ಬರ್ತಾ ಇತ್ತು ಅಂತಾಗ್ಲಿ, ಅವೆಲ್ಲ ಸುಳ್ಳು, ಯಾವುದು ಇಲ್ಲ. ನೀವು ಒಂದ್ಸಲ ಎಫೆಡ್ರಾ ಬಗ್ಗೆ ಹುಡುಕಿ ನೋಡಿ, ಗೂಗಲ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ಅದರಲ್ಲಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಹಾಗಾಗಿ ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ, ಆ ಲತೆಯನ್ನ ಇವತ್ತಿಗೂ ಸೋಮಯಾಗ ಮಾಡಿದ್ರೆ ಹಾಗೇನೆ ಒಂದು ಇದರಲ್ಲಿ ಕಟ್ಟಿಟ್ಬಿಟ್ಟಿರ್ತಾರೆ ಬಟ್ಟೆಲಿ, ಆ ನೀರು ಸುರಿತಾ ಇರ್ತಾರೆ ಅದ್ರ ಮೇಲೆ, ಚೆನ್ನಾಗಿ ನೆನಿಬೇಕು ಅಂತ. ಯಾಕೆಂದ್ರೆ ಅದು ಕಡ್ಡಿ, ತುಂಬಾ ಹಾರ್ಡ್ ಗಟ್ಟಿ ಕಡ್ಡಿ ಅದು. ಅದು ನೀರ್ ಹಾಕಿ 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 ಒಂದು 3-4 ದಿವಸ ಮೆತ್ತಗೆ ಮಾಡ್ತಾರೆ. ಅದಾದ್ಮೇಲೆ ಅದನ್ನ ಚೆನ್ನಾಗಿ ಕುಟ್ಟುಬಿಟ್ಟು ರಸವನ್ನ ತೆಗಿತಾರೆ. ಅದು ಒಗರಿದತ್ತೆ ರಸ, ಅದರಿಂದ ಯಾವುದೇ ಮತ್ತ ಹತ್ತೋದಾಗ್ಲಿ ಮತ್ತೊಂದಾಗೋದಾಗ್ಲಿ ಆ ರೀತಿ ಆಗಲ್ಲ. ಆದ್ರೆ ಬಹಳಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಡಯಾಬಿಟೀಸ್ಗೆ, ಹಾರ್ಟ್ ಪ್ರಾಬ್ಲಮ್, BP, ಆಮೇಲೆ ಏನಂತಾರೆ ಸ್ಟ್ರೆಸ್ಸು, ಮತ್ತೊಂದು, ಇದಕ್ಕೆಲ್ಲದಕ್ಕೂ ಬಹಳಷ್ಟು ಪ್ರಯೋಜಕವಾಗಿರುವಂತದ್ದು. ಅದನ್ನ ತಗೊಳ್ಳೋದ್ರಿಂದ, ಅಂದ್ರೆ ಅದನ್ನ ಒಂದು ಕ್ವಾಂಟಿಟಿಲಿ ತಗೊಳ್ಳೋದ್ರಿಂದ ಬಹಳಷ್ಟು ಉತ್ತಮವಾದ್ದು. ಆ ರಸವನ್ನ ಕುಡಿಯೋದ್ರಿಂದ ಅದು ಔಷಧೀಯ ಗುಣ ಇರುವಂತದ್ದು. ಹಾಗಾಗಿ ಸೋಮಯಾಗದಲ್ಲಿ ಅದು ಶ್ರೇಷ್ಠವಾದ ವಸ್ತು ಅಂತ ವೇದವೇ ಹೇಳ್ತಾ ಇರೋದ್ರಿಂದ ದೇವತೆಗಳಿಗೆ ಸಮರ್ಪಣೆ ಮಾಡಿ ಆಮೇಲೆ ಅದನ್ನ ಇವರು ಶೇಷವನ್ನ ತಗೋತಾ ಇದ್ರು, ಪ್ರಾಶನ ಮಾಡ್ತಾ ಇದ್ರು. ಹಾಗಾಗಿ ಸೋಮಯಾಗಗಳಲ್ಲಿ ಸೋಮವನ್ನ ಪ್ರಧಾನವಾಗಿ ಬಳಸ್ತಾರೆ. ಇಂದ್ರನು ಪ್ರಧಾನ ದೇವತೆ ಆಗಿರ್ತಾನೆ ಸಾಧಾರಣವಾಗಿ ಎಲ್ಲ ಸೋಮಯಾಗಗಳಲ್ಲಿ. ಆಮೇಲೆ ಇನ್ನ ಏನು ವಿಷಯವನ್ನು ಹೇಳಬಹುದು ಇಲ್ಲಿ ಅಂದ್ರೆ, ಸೋಮಯಾಗಗಳು ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ, ಬಹಳಷ್ಟು ದಿನಗಳು ತಗೊಳುತ್ತೆ. ಅಗ್ನಿಷ್ಟೋಮ ಯಜ್ಞವೇ 6 ದಿವಸಗಳ ಹಿಡಿಯುತ್ತೆ. ಇನ್ನ ಮುಂದಿನ ಯಜ್ಞಗಳು ಇನ್ನ ಜಾಸ್ತಿ ದಿನಗಳು ಹಿಡಿಸುವಂಥವು. ಆಮೇಲೆ ವೇದದಲ್ಲಾಗ್ಲಿ ಸೂತ್ರಕಾರರಾಗ್ಲಿ ಏನ್ ಹೇಳ್ತಿದ್ದಾರೆ, ಪುನರ್ಭಕ್ಷ್ಯೋ ಅಸ್ಯ ಸೋಮ ಪೀಠೋ ಭವತಿ ಅಂತ ವೇದ ಹೇಳ್ತಾ ಇದೆ. ಸೂತ್ರಕಾರರು ವಸಂತೆ ವಸಂತೆ ಜ್ಯೋತಿಷಾಯ ಜೇತ ಅಂದ್ರೆ ಎಲ್ಲದರ ಅಭಿಪ್ರಾಯ ಏನು ಅಂದ್ರೆ, ಮತ್ತೆ ಮತ್ತೆ ಸೋಮಯಾಗವನ್ನ ಮಾಡ್ತಾನೆ ಇರಬೇಕು ಬ್ರಾಹ್ಮಣನಾದವನು, ಅವನು ಬ್ರಾಹ್ಮಣನಾಗಬೇಕು ಅಂದ್ರೆ ಅಂತ ಅರ್ಥ. ಅಂದ್ರೆ ಪ್ರತಿ ವಸಂತ ಋತುವಿನಲ್ಲಿ ಜ್ಯೋತಿಷ್ಠೋಮ ಅಂದ್ರೆ ಸೋಮಯಾಗ ಅಂತ, ಅಗ್ನಿಷ್ಠೋಮ ಯಜ್ಞಕ್ಕೆ ಇನ್ನೊಂದು ಹೆಸರು, ಮಾಡ್ತಾ ಇರಬೇಕು ಅಂತ ಹೇಳಿ ಆಪಸ್ತಂಬರು ಅವರು ಸೂತ್ರದಲ್ಲಿ ಹೇಳಿದ್ದಾರೆ. ಈ ರೀತಿ ಮಾಡ್ತಾ ಇರಬೇಕು. ಆದ್ರೆ ಈ ಕಾಲವೆಲ್ಲ ಕೆಟ್ಟೋಯ್ತು, ಯಾರು ಇಲ್ಲ, ಒಂದ್ 20 ಜನ ಇರ್ಬೋದು ಇಡೀ ದೇಶದಲ್ಲಿ ಅಗ್ನಿಹೋತ್ರವನ್ನು ಮಾಡ್ಕೊಂಡಿರುವಂತವ್ರು. ಹಾಗಾಗಿ ಅಂಥವ್ರು ಮಾಡೋದಕ್ಕೆ ಅರ್ಹರಾಗಿರ್ತಾರೆ ಸೋಮಯಾಗವನ್ನ, ಮತ್ತೆ ಯಾರು ಮಾಡಕ್ ಆಗೋದಿಲ್ಲ. ಆದ್ರೆ ಯಾರಾದ್ರೂ ಸೋಮಯಾಗವನ್ನ ಮಾಡ್ತೀನಿ ಅನ್ನೋ ಮನಸ್ಸಿನಲ್ಲಿ ಅಪೇಕ್ಷೆ ಇದ್ರೆ ಅಂಥವ್ರು ಸೋಮಯಾಗಕ್ಕೋಸ್ಕರವೇ ಅಜ್ಞಾಧಾನವನ್ನ ಮಾಡಿ ಅಗ್ನಿಹೋತ್ರವನ್ನ ಒಂದು 2 ತಿಂಗಳ ಕಾಲ ಅಥವಾ 1 ತಿಂಗಳು ಮಾಡಿ ಆ ದರ್ಶೇಷ್ಟಿ ಪೂರ್ಣಮಾಸೇಷ್ಟಿಯನ್ನು ಮುಗಿಸ್ಕೊಂಡು ನಿರೂಢ ಪಶುಬಂಧ ಅನ್ನೋ ಯಜ್ಞವನ್ನ ಮಾಡಿ ತಕ್ಷಣದಲ್ಲೇ ಸೋಮಯಾಗವನ್ನ ಮಾಡಬಹುದು. ಆ ರೀತಿನೂ ಶಾಸ್ತ್ರಕಾರರ ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ, ಶಾಸ್ತ್ರದಲ್ಲಿ ಬಹಳಷ್ಟು ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಕರ್ಮದಲ್ಲಿ ಪ್ರವೃತ್ತಿ ಬರಬೇಕು ಅನ್ನೋದು ಮುಖ್ಯ ಎಲ್ರಿಗೂ. ಹಾಗಾಗಿ ತುಂಬಾ ರಿಜಿಡ್ ಮಾಡಿದ್ರೆ ಯಾರಿಗೂ ಅದರಲ್ಲಿ ಪ್ರವೃತ್ತಿ ಬರಲ್ಲ ಅಂತ, ಅದು ಈ ಕಾಲದಲ್ಲಂತೂ ಇನ್ನ ಕಷ್ಟವಾಗಿರೋದ್ರಿಂದ. ಹಾಗಾಗಿ ಸೋಮಯಾಗವನ್ನು ಮಾಡೋ ಅಪೇಕ್ಷೆ ಇದ್ರೆ ಆ ರೀತಿನೂ ಮಾಡ್ಕೋಬಹುದು. ಇದು 21 ಯಜ್ಞಗಳು ಅಂತ ಅನ್ನಿಸ್ಕೊಡುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಈ ಯಜ್ಞಗಳ ವಿಷಯ ಬಂತಾದ ಕಾರಣ ಋತ್ವಿಜರನ್ನ ಹೇಗೆ ವರ್ಣ ಮಾಡಬೇಕು,
ಯಜಮಾನನ ಯಾವ ಸ್ಥಿತಿಲಿ ಕೂತ್ಕೊಂಡು ಯಾವ ಯಜ್ಞವಾದ್ರೂ ಮಾಡ್ಬೇಕು. ನೋಡಿ, ಈ ಕಾಲದಲ್ಲಿ ಯಾರ್ಯಾರು ಏನು ಯಜ್ಞಗಳು ಮತ್ತೊಂದು ಹೋಮಗಳು ಮಾಡ್ತಿದ್ದಾರೋ ಅದು ಯಾವುದು ನಿತ್ಯ ಕರ್ಮಗಳು ಮಾಡ್ತಿಲ್ಲ ಯಾರೂನು. ಎಲ್ಲ ಕಾಮ್ಯ ಕರ್ಮಗಳನ್ನ ಅಷ್ಟೇ ಮಾಡ್ತಿರೋದು. ಅಂದ್ರೆ ನನಗೆ ಇನ್ನೇನೋ ಬೇಕು, ನನಗೆ ಯಾವ್ದೋ ಗ್ರಹಚಾರ ಇದೆ ಅದು ಸರಿ ಹೋಗ್ಬೇಕು, ಯಾವುದೋ ಒಂದು ಮನಸ್ಸಿನಲ್ಲಿ ಕಾಮನೆ ಇಟ್ಕೊಂಡೇ ಹೋಮಗಳನ್ನು ಮಾಡ್ತಾ ಇರೋದು ಎಲ್ಲಾರು. ಯಾರು ನಿತ್ಯ ಯಜ್ಞ ನಿನಗೇನ್ ಅದರಿಂದ ಪುಣ್ಯ ಬರೋದಿಲ್ಲ, ಚಿತ್ತಶುದ್ಧಿ ಆಗತ್ತೆ, ನಿನ್ನ ಪಾಪ ಕಳಿಯತ್ತೆ ಮಾಡು ಅಂದ್ರೆ ಯಾರು ಇವತ್ತು ಮಾಡೋದಕ್ಕೆ ಸಿದ್ಧವಾಗಿಲ್ಲ. ಅವ್ರಿಗೆ ಏನೋ ಒಂದು ಬೇಕು, ದುಡ್ಡು ಬರಬೇಕು ಅಥವಾ ಗ್ರಹಚಾರ ಕಳಿಬೇಕು, ತೊಂದರೆ ಆಗಬಾರ್ದು, ಅರಿಷ್ಟಗಳು ನಿವೃತ್ತಿ ಆಗಬೇಕು, ಇಂಥ ಕಾಮನೆ ಇಟ್ಕೊಂಡೇ ಮಾಡ್ತಾ ಇರೋದು. ಹೋಗ್ಲಿ, ಆ ಕಾಮನೆ ಇಟ್ಕೊಂಡು ಮಾಡೋ ಕಾಮ್ಯ ಯಜ್ಞವನ್ನಾದ್ರೂ ಸರಿಯಾಗಿ ಮಾಡ್ತಾ ಇದ್ದೀವಾ ಅದನ್ನ ನಾವು ತಿಳ್ಕೋಬೇಕಾಗಿದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.